ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಕಿಚನ್ ಬಂದ್ಬಿಟ್ಟು 15x15 ಇದೆ. 15x15. ಎಸ್. ಅಕ್ರಿಲಿಕ್ ಕಿಚನ್ ಸರ್ ಇದು? ಅಕ್ರಿಲಿಕ್ ಕಿಚನ್, ಬೇಸು ಮತ್ತೆ ವಾಲ್ ಅಕ್ರಿಲಿಕ್ ತಗೊಂಡಿದ್ದೀವಿ ಸರ್. ನೀವು ಲಾಫ್ಟ್ ನೋಡ್ಬೋದು, ನಾರ್ಮಲ್ ಈಗ ಮನೆ ಪೂರ್ತಿ ಏನು ವುಡ್ ಥೀಮ್ ಸೆಲೆಕ್ಟ್ ಮಾಡಿದೀವಿ ಅದೇ ಥೀಮ್ ಅಲ್ಲೇ ಇದೆ ಸರ್. ಅದನ್ನೇ ಕಂಟಿನ್ಯೂಟಿ ತಗೊಂಡಿದ್ದೀರಾ? ನಿಮಗೆ ಕಂಪ್ಲೀಟ್ಲಿ ಇದು ಗ್ರನೈಟ್ ಟಾಪ್ ಬರುತ್ತೆ. ನಿಮಗೆ ಇದು ನೋಡ್ಬೋದು, ನಿಮಗೆ ಚಿಮ್ನಿ ಕೂಡ ಕಾಣದೇ ಇರೋ ತರನೇ ಮೇಲ್ಗಡೆ ಕವರೇಜ್ ಕೊಟ್ಬಿಟ್ಟಿದ್ದೀರಾ? ಕಂಪ್ಲೀಟ್ಲಿ ಲಾಫ್ಟ್ ಬಂದ್ಬಿಟ್ಟು 3.5 ಫೀಟ್ ಬರುತ್ತೆ ಸರ್. ಇದು ಸಿಲ್ಲೈಟ್ ಬಂದ್ಬಿಟ್ಟು ತುಂಬಾ ದೊಡ್ಡದು, 11.5 ಫೀಟ್ ಬರುತ್ತೆ. ಅದಕ್ಕೆ ಇದು ಜಾಸ್ತಿ ಬರ್ತಾ ಇದೆ ಅಲ್ವಾ? ಲಾಫ್ಟ್ ಜಾಸ್ತಿ ಬರುತ್ತೆ ಸರ್. ಓಕೆ. ಮೇಲ್ಗಡೆ ಡಕ್ಟ್ ತರ ಮಾಡ್ಬಿಟ್ಟು ಅಲ್ಲಿ ನಾವು ಗ್ಯಾಪ್ ಕೊಡ್ಬೋದು ಸರ್. ಮತ್ತೆ ಏನಾಗುತ್ತೆ ಅಂದ್ರೆ ಧೂಳು ಕುತ್ಕೊಳ್ಳೋಕೆ ಅದಕ್ಕೆ ಬೇಡ. ಇದು ಕಂಪ್ಲೀಟ್ಲಿ ಮಾಡ್ಯುಲರ್ ಸೆಟಪ್ ಕಿಚನ್ ನೋಡ್ಬೋದು ನೀವು. ಕಂಪ್ಲೀಟ್ ಮಾಡ್ಯುಲರ್. ಟಾಪ್ ಅಲ್ಲಿ ಏನು ಹಾಕಿದ್ದೀರಾ ಇದು? ಗ್ರನೈಟ್ ಸರ್, ಬ್ಲಾಕ್ ಗ್ಯಾಲಕ್ಸಿ. ಬ್ಲಾಕ್ ಗ್ಯಾಲಕ್ಸಿ ವಿತ್ ಡಬಲ್ ನೋಸಿಂಗ್ ಕೊಡ್ತಾರೆ. ನಾವು ನೋಸಿಂಗ್ ನ ರೈಸ್ ಮಾಡ್ಕೊಂಡು ಏನಾದ್ರು ಬಂದ್ರು ಆಬ್ಸ್ಟಾಕಲ್ಸ್ ಇಲ್ಲ ನೀರಾಗಲಿ ಅಂತ ಇದು ಮಾಡಿದ್ದೀರಾ? ಓಕೆ. ನಿಮಗೆ ಸೆಟ್ ಆಫ್ ಟ್ಯಾಂಡಮ್ ಬಾಕ್ಸಸ್ ಇದೆಲ್ಲ ನೀವೇ ಮಾಡಿರೋದು? ಎಲ್ಲ ಬ್ರಿಕೆಮೆಲ್ಲ ಈ ಕಡೆಯಿಂದಲೇ ಮಾಡಿರೋದು ನೋಡಿ ವೀಕ್ಷಕರೇ. ಕಂಪ್ಲೀಟ್ ಆಗಿ ಅಕ್ರಿಲಿಕ್, ವೈಟ್ ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್ ಅಲ್ವಾ ಸರ್ ಇದು? ರೋಸ್ ಗೋಲ್ಡ್ ಹ್ಯಾಂಡಲ್. ಸೂಪರ್. ಓಕೆ. ಇದು ಕಿಚನ್ ಏರಿಯಾ. ಬಾಟಲ್ ಪುಲ್ ಮತ್ತೆ ಸೆಟ್ ಆಫ್ 3 ಟ್ಯಾಂಡಮ್ ಬಾಕ್ಸಸ್. ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ ಸರ್. ಸೂಪರ್. ಮತ್ತೆ ವಾಲ್ ಲಾಫ್ಟ್ ಮತ್ತೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು ಬ್ರೇಕ್ಫಾಸ್ಟ್ ಕೌಂಟರ್ ಇದೆ ಸರ್ ನಿಮಗೆ. ಇದು ಬ್ರೇಕ್ಫಾಸ್ಟ್ ಕೌಂಟರ್. ಸೊ ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ಲೋವರ್ಸ್ ಹಾಕಿದ್ದೀರಾ ಇಲ್ಲಿ? ಸೊ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ತಗೊಂಡಿದ್ದೀರಾ? ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ ಸರ್. ಇದು ಫ್ಯಾನ್ ನೋಡ್ಬೋದು ಸರ್ ನೀವು. ಇದು ಫ್ಯಾನ್ ಲೈಟ್ ತರ ಇದೆ ಸರ್. ಇದು ಶ್ಯಾಂಡ್ಲಿಯರ್ ತರ ಇದೆ. ತೋರಿಸ್ತೀನಿ ನೋಡಿ ಸರ್. ನಿಮಗೆ ವಿಂಗ್ಸ್ ಬಂದ್ಬಿಟ್ಟು ಆನ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಆರ್ಎಲ್ಸ್ ಇಟ್ ಆಕ್ಟ್ಸ್ ಆಸ್ ಎ ಲೈಟ್. ಓಕೆ. 2 in 1 ಸರ್. ಮತ್ತೆ ಇಲ್ಲಿರೋ ಫಾಲ್ ಸೀಲಿಂಗು ಅಷ್ಟೇ ಹಾಲಲ್ಲಿರೋ ಥರನೇ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಸರ್. ಅದನ್ನೇ ಮ್ಯಾಚ್ ಮಾಡಿದ್ದೀರಲ್ವಾ? ಓಕೆ. ಇಲ್ಲಿಂದ ಬಾಲ್ಕನಿ ತೋರಿಸಿ ಸ್ವಲ್ಪ. ಬಾಲ್ಕನಿ ಬನ್ನಿ ಸರ್. ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ವುಡನ್ ಟೈಲ್ಸ್ ತರ ಕೊಟ್ಟಿದ್ದೀವಿ, ಬಟ್ ಇದು ಆಕ್ಚುಯಲ್ ಟೈಲ್ಸ್ ವುಡನ್ ಕಲರ್ ಅಲ್ಲಿ ಇರೋದು. ವುಡನ್ ಕಲರ್ ಅಲ್ಲಿ ಇರೋದು ಇದು? ಹೌದು. ಮತ್ತೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಗಾರ್ಡನ್ ತರ ಬರುತ್ತೆ ಸರ್. ಇದು ಚೆನ್ನಾಗಿ ಮಾಡಿದ್ರೆ ಪ್ಲಾಂಟರ್ ಬಾಕ್ಸ್ ಸರ್ ಇದು? ಪ್ಲಾಂಟರ್ ಬಾಕ್ಸ್ ನಿಮಗೆ ಡಬಲ್ ಹೈಟ್ ಬರುತ್ತೆ. ಇಲ್ಲಿ ನಿಮಗೆ MS ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಸರ್, ಸೇಫ್ಟಿ ಪರ್ಪಸ್ಗೆ. ಮತ್ತೆ ಇಲ್ಲಿ ನಿಮಗೆ ಒಂದು ವ್ಯಾನಿಟಿ ಬರುತ್ತೆ, ಬ್ಯೂಟಿಫುಲ್ ಆಗಿರೋ ವ್ಯಾನಿಟಿ. ಏನಾದರೂ ಚೆನ್ನಾಗಿ ಮಾಡಿದ್ದೀರಾ ಸರ್? ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಮತ್ತೆ ಡೋರ್ಸ್ ಇಡೀ ಮನೇಲಿ ನೋಡ್ಬೋದು ಒಂದೇ ಡೋರ್ ಸರ್. ಸೇಮ್ ಇದು ಕೂಡ ಫಿನಿಶ್. ಮೇನ್ ಡೋರ್ ಕೂಡ ಇದೇ ಥೀಮಲ್ಲಿ ಬರುತ್ತೆ. ಇದು ಒಂದು ನಾರ್ಮಲ್ ಇಂಡಿಯನ್ ಬಾತ್ರೂಮ್. ಸೊ ಇಲ್ಲಿ ಇಂಡಿಯನ್ ಹಾಕ್ಬಿಟ್ಟಿದ್ದೀರಾ? ಎಷ್ಟು ದೊಡ್ಡದಿದೆ ಸರ್ ಈ ವಾಶ್ರೂಮ್? ಸರ್ ಇದು 8x5 ಇದೆ ಸರ್. 8x5 ಇದೆ. ಓಕೆ. ಸೊ ಇದು ಹೈಟ್ ಇಲ್ಲಿಗೆ 7 ಫೀಟ್ಗೆ ಎಂಡ್ ಮಾಡ್ಬಿಟ್ರೆ ಇದನ್ನ? ಇದ್ರ ಮೇಲ್ಗಡೆ ಸಂಕನ್ ಇದೆ ಸರ್. ಸಂಕನ್ ಇದೆ, ಅದಕ್ಕೋಸ್ಕರ ಇದನ್ನ ಎಂಡ್ ಮಾಡಿರುವಂಥದ್ದು. ಬಟ್ ಇದು ಈ ಸೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ನೋಡೋದಕ್ಕೆ. ಇಲ್ಲೊಂದು ಮಿರರ್ ಕೊಟ್ಬಿಟ್ಟು ಒಂದು ವ್ಯಾನಿಟಿ ಹಾಕಿರೋದು. ಇದು ಪೆಲ್ಮೆಟ್ ಕೂಡ ನೋಡ್ಬೋದು ನಿಮಗೆ. ಡಬಲ್ ರನ್ನಿಂಗ್ ಲೈಟ್ಸ್ ಟ್ರ್ಯಾಕ್ಸ್ ಕೊಟ್ಟಿದ್ದೀರಾ? ಓಕೆ. ಡಾರ್ಕ್ ಅಂಡ್ ಲೈಟ್ ಕಾಂಬಿನೇಷನ್ ಮಾಡೋದಕ್ಕಲ್ವಾ ಇದು? ಓಕೆ. ಇದು ಮಾಸ್ಟರ್ ಬೆಡ್ರೂಮ್ ಸರ್, ಪೇರೆಂಟ್ಸ್ ಬೆಡ್ರೂಮ್. ಸೈಜ್ ಸರ್ ಎಷ್ಟಿದೆ ಇದು? ಸರ್ ಸೈಜ್ ಬಂದ್ಬಿಟ್ಟು ಇದು ನಿಮಗೆ 15x15 ಇದೆ. 15x15 ಕಾನ್ಸೆಪ್ಟ್ ಹೇಳಿ ಇದ್ರದ್ದು ಸರ್. ಇದು ನಿಮಗೆ ಹೆಡ್ ಬೋರ್ಡ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರನ್ ಆಗುತ್ತೆ ಸರ್. ಯು ಶೇಪ್ ನಿಮಗೆ ತಲೆ ಮೇಲಿಂದ ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಬರುತ್ತೆ. ಟಿವಿ ಯೂನಿಟಿಗೆ ಜಾಯ್ನ್ ಆಗುತ್ತೆ. ಸಿ ಅಥವಾ ಯು ಶೇಪ್ ಅಂತ ಹೇಳ್ಬೋದು. ಸಿ ಅಥವಾ ಯು ಶೇಪ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಸೇಮ್ ಥೀಮೇ ಸರ್. ಇಲ್ಲಿ ನೋಡ್ಬೋದು ನೀವು ಏನ್ ಡೋರ್ ಮ್ಯಾಚ್ ಮಾಡಿದೀವಿ ಅದೇ ತರ ಇಲ್ಲಿ ನಿಮಗೆ ಹೆಡ್ ಬೋರ್ಡ್ ಬರುತ್ತೆ. ಹೆಡ್ ಬೋರ್ಡ್ ಬಂದ್ಬಿಟ್ಟು ಕಮ್ಮಿ 2 ಫೀಟ್ ಅಷ್ಟೇ ಹೆಡ್ ಬೋರ್ಡ್. ಹೆಡ್ ಬೋರ್ಡ್ ಇಂದ ಮೇಲ್ಗಡೆ ಕಂಪ್ಲೀಟ್ ಆಗಿ ನಿಮಗೆ ವುಡನ್ ಮಂಚ ಚಿಕ್ಕದಿದೆಯಲ್ಲ ಸರ್ ಇದು? ಸೈಜ್ ಕೆಳಗಡೆ ನಾರ್ಮಲ್ ಸರ್. ಹೈಟ್ ಬೆಡ್ ಬಂದ್ಬಿಟ್ಟು 12 ಇಂಚಸ್ ಹಾಕೊಂತೀವಿ ಅಂತ. 12 ಇಂಚಸ್ ಹಾಕಿದ್ರೆ ಜಾಸ್ತಿ ಹೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ 1.5 ಅಡಿ ಅಷ್ಟೇ ಡೌನ್ ಮಾಡಿಬಿಟ್ಟಿದ್ದೀರಾ? ಡೌನ್ ಮಾಡಿದೀವಿ. ಓಕೆ. ಇದು ಚೆನ್ನಾಗಿ ಬಂದಿದೆ ಸರ್. ಇದು ಈ ಕಡೆ ಟಿವಿ ಯೂನಿಟ್ ಸರ್? ಇದು ಟಿವಿ ಯೂನಿಟ್. ಬೇಸಿಕಲಿ ಟಿವಿ ಹಾಕಿಲ್ಲ, ಮಾಡಿಸ್ಕೊಂಡಿದ್ದಾರೆ. ಓಕೆ. ಇಷ್ಟು ಓಪನ್ ಬರುತ್ತೆ ಸರ್. ಇದರಲ್ಲೇ ಸ್ಟೋರೇಜ್ ಇಲ್ಲ. ಟಿವಿ ಯೂನಿಟ್ ನ ಜಸ್ಟ್ ಇಲ್ಲಿ ನೋಡ್ಬೋದು ಸರ್. ಇದು ವಾಲ್ ಅಲ್ಲ, ಇದು ಅಷ್ಟೇ ನಿಮ್ಗೆ ಕಂಪ್ಲೀಟ್ಲಿ ಡಬಲ್ ಥಿಕ್ನೆಸ್ ಬರುತ್ತೆ ಎಲ್ಲ. ನಾರ್ಮಲ್ ಟಿವಿ ಯೂನಿಟ್ ಆಕ್ಚುಲಿ ಟಿವಿ ಯೂಸ್ ಮಾಡಲ್ಲ ಬೇಸಿಕಲಿ. ಚೆನ್ನಾಗಿ ಒಂದು ಮಾಡ್ಕೊಡೋಣ ಅಂದಿದ್ದಕ್ಕೆ ಇದನ್ನ ಮಾಡ್ಕೊಡ್ತೀವಿ. ಸೊ ಇಲ್ಲೊಂದು ಬಾಲ್ಕನಿ ಇದೆಯಾ ಸರ್? ಎಲ್ಲ ರೂಮಲ್ಲೂ ಬಾಲ್ಕನಿ ಇದೆ ಸರ್. ಓಕೆ. ಸೊ ಜಾಗ ದೊಡ್ಡದಿರೋದ್ರಿಂದ ಬಾಲ್ಕನೀಸ್ಗೆ ಒಳ್ಳೆ ಆಪ್ಷನ್ ಸಿಕ್ಕಿದೆ ನೋಡಿ ವೀಕ್ಷಕರೇ. ಇಲ್ಲೂ ಕೂಡ ಎಲ್ಲ ಗಿಡ ಎಲ್ಲ ಬೆಳೆದಿದ್ದಾರೆ, ಚೆನ್ನಾಗಿದೆ ಸರ್. ಇಲ್ಲ ಈ ಕಡೆ ಬಂದ್ರೆ ನಿಮಗೆ ವಾಕಿನ್ ವಾರ್ಡ್ರೋಬ್ ಇದೆ. ಇದು ವಾಕಿನ್ ವಾರ್ಡ್ರೋಬ್? ಎಸ್. ಓಕೆ. ಓಹ್, ಕೋಲೈಟ್ ಹಾಕಿದ್ದೀರಾ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಆಗಿ ಎಂಟೈರ್ ಇಡೀ ಮನೇಲಿ ಇದೊಂದೇ ಲ್ಯಾಮಿನೇಟ್ ಸರ್ ಯೂಸ್. ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಯೂನಿಫಾರ್ಮಿಟಿ ಬರುತ್ತೆ ಬಿಡಿ ಸರ್ ಇದು. ಕ್ಲೈಂಟ್ಗೆ ದೇ ವರ್ ವೆರಿ ಪರ್ಟಿಕ್ಯುಲರ್ ವಿತ್ ದ ಫಿನಿಶ್. ಇದೇ ಬೇಕು ಫಿನಿಶ್. ನನಗೆ ಟೀ ಕುಡ್ಕೊಂಡ್ರೆ ಇಷ್ಟ, ನನಗೆ ಇದೇ ಬೇಕು. ಓಕೆ. ಅದಕ್ಕೋಸ್ಕರ ಇದು ನಾರ್ಮಲ್ ಇದೆಲ್ಲ ಡೋರ್ಸ್.
ಇದಕ್ಕೆ ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್. ಫ್ಯಾಬ್ರಿಕ್ ಇಂಟರ್ನಲ್ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್. ಓಕೆ ಓಕೆ. ಈ ಹ್ಯಾಂಡಲ್ ಇಷ್ಟ ಆಯ್ತು ಸರ್ ನನಗೆ. ಸರ್ ಇದು ಬಂದ್ಬಿಟ್ಟು ಟೀ ಕುಡ್ ಅಲ್ಲಿ ಕಾರ್ಪೆಂಟರ್ ಹತ್ರ ಕಾರ್ವಿಂಗ್ಸ್ ಮಾಡಿಸಿರೋದು. ಮಾಡಿಸಿರೋದು ಇದು ರೆಡಿಮೇಡ್ ಅಲ್ವಾ ಇದು? ಬಟ್ ಇದನ್ನ ನಾವೇ ಮಾಡಿಸಿರೋದು ಸರ್, ನಿಂತ್ಕೊಂಡು ಹ್ಯಾಂಡ್ ಮೇಡ್ ಇರಲಿ ಅಂತ. ಮಾಡಿರ್ಲಿ ಅಂತ ಮಾಡಿ. ಓಕೆ ಓಕೆ. ಈ ಕಡೆ ವಾಶ್ರೂಮ್ ಇದೆಯಾ? ಯಾ, ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಸರ್. ಇಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ ತರ ಕೊಟ್ಟಿದ್ದೀವಿ. ಸೈಡಲ್ಲಿ ಸ್ಟೋರೇಜ್ ತೊಗೊಂಡಿದ್ದೀರಾ? ಸೈಡಲ್ಲಿ ಸ್ಟೋರೇಜ್ ತರ ಕೊಟ್ಟಿದ್ದೀವಿ. ನಿಮ್ಗೆ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಇದ್ರ ಒಳಗಡೆ ಸ್ಟೋರೇಜ್. ಇದ್ರೊಳಗಡೆನು ನಾರ್ಮಲ್ ಸ್ಟೋರೇಜ್ ತರ ಅಲ್ಲ ಸರ್, ಕಬೋರ್ಡ್ ತರನೇ ಬರುತ್ತೆ. ಫುಲ್ ಡೀಪ್ ತಗೊಂಡು ಡೀಪೇ ಬರುತ್ತೆ ನಿಮಗೆ. ಒಳ್ಳೇದು ಸರ್ ಇದು. ಓಕೆ. ಈ ಕಡೆ ವಾಶ್ರೂಮ್ ಇದೆಯಾ? ಸೈಜ್ ಸರ್ ಇದು ವಾಶ್ರೂಮ್ದು? ಸರ್ ಇದು ಸೇಮ್ ಸರ್, ನಿಮಗೆ 8x5 ಬರುತ್ತೆ ಸರ್. ಇದು ನೀವು ನೋಡ್ಬೋದು, ನೀವು ಒಳಗಡೆ ಬಂದರೆ ಗೊತ್ತಾಗುತ್ತೆ. ಓ, ಇದ್ರ ಒಳಗಡೆ ವಾಶ್ರೂಮ್ ಹೋಗಿದೆ ಅಲ್ಲಿ. ವೆಟ್ ಅಂಡ್ ಡ್ರೈ ಏರಿಯಾ ಮಾಡಿದ್ರೆ ನಾವು ಗ್ಲಾಸ್ ಪಾರ್ಟಿಷನ್ ಮಾಡಿಸ್ಬಿಟ್ಟು ಸಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ರೆ ಬೇಡ, ಗೋಡೆನ ಸಪ್ರೇಷನ್ ಮಾಡ್ಕೊಳ್ಳೋಣ, ಮೇಂಟೆನೆನ್ಸ್ ಇರುತ್ತೆ ಗ್ಲಾಸ್ ಇದ್ರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಇಲ್ಲೊಂದು ವ್ಯಾನಿಟಿ ಬರುತ್ತೆ ಸರ್. ಇಲ್ಲೊಂದು ವ್ಯಾನಿಟಿ ಹಾಕಿದ್ದೀರಾ? ನಾರ್ಮಲ್ ಒಂದು ಬೇಸ್ ಕ್ಯಾಬಿನೆಟ್ ಕೊಟ್ಟಿದ್ದೀವಿ ಗ್ರಾನೈಟ್ ಮೇಲೆ. ಓಕೆ ಓಕೆ, ಸೂಪರ್ ಸರ್. ಇದು ಗೆಸ್ಟ್ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು, ಯಾರಾದರೂ ಗೆಸ್ಟ್ ಬಂದರೆ ಉಳ್ಕೊಳ್ಳೋಕ್ಕೆ ಅಂತ. ನೋಡ್ಬೋದು ಸರ್, ಕಂಪ್ಲೀಟಾಗಿ ನಿಮಗೆ ಇದು 15x12 ಬರುತ್ತೆ ಸರ್. 15x12 ವಾಲ್ ಟು ವಾಲ್ ಇದು ಮಾಡಿದ್ದೀರಾ? ವಾಲ್ ಟು ವಾಲೇ ಬರುತ್ತೆ ಸರ್. ನಿಮಗೆ ಕಂಪ್ಲೀಟಾಗಿ ಎಲ್ಲ ಇಡೀ ಮನೆಯಲ್ಲಿ ಓಪನಬಲ್ ಶಟರ್ಸ್ ಸರ್. ಎಲ್ಲ ಓಪನೇಬಲ್? ಎಸ್. ಸ್ಲೈಡಿಂಗ್ ಕೊಟ್ಟಿಲ್ಲ ಇಲ್ಲಿ? ಸ್ಲೈಡಿಂಗ್ ಎಲ್ಲ ಕೊಟ್ಟಿಲ್ಲ. ಈ ಲೈಟ್ಸ್ ತುಂಬಾ ಚೆನ್ನಾಗಿದೆ ಸರ್. ಸರ್ ಇದು ಪ್ರೊಫೈಲ್ ಲೈಟ್. ಒಳ್ಳೆ ಐಡಿಯಾ ಸರ್ ಇದು. ಅಲ್ಲ, ಐಡಿಯಾ ಚೆನ್ನಾಗಿದೆ. ಸೊ ಎಲ್ಲರೂ ಒಳಗಡೆ ಹಾಕ್ತಾರೆ. ಹೌದು, ಇದನ್ನ ಹೊರಗಡೆನೆ ಹಾಕಿದ್ದೀವಿ. ಮತ್ತೆ ನಿಮಗೆ ಇದು ಹೆಡ್ ಕಾಟು ಸೇಮ್ ಎಲ್ಲ ರೂಮಲ್ಲೂ ಯೂನಿಫಾರ್ಮ್ ಆಗಿ ಒಂದೇ ತರ ಕಾಟ್. ಹೆಡ್ ಬೋರ್ಡ್ಸು ಸೇಮ್ ಬರುತ್ತೆ. ಇದು ನೋಡ್ಬೋದು, ನಿಮ್ಗೆ ಡಿಸೈನ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇದೆ. ಇಲ್ಲಿ ಮಧ್ಯದಲ್ಲಿ ಅವ್ರು ಫೋಟೋ ಫ್ರೇಮ್ ಹಾಕೊಂತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಗ್ಯಾಪ್ ಇಟ್ಟಿದ್ದೀವಿ ಸರ್. ಇದು ಬಂದ್ಬಿಟ್ಟು ರಾಫ್ಟರ್ಸ್ ಅಲ್ಲ ಸರ್, ವುಡ್ಡಲ್ಲಿ ಮಾಡಿಸಿರೋದು ಸರ್. ಇದು ವುಡ್ಡಲ್ಲಿ ಮಾಡಿಸಿರೋದು? ಇದು ವುಡ್ಡಲ್ಲೇ ಮಾಡಿಸಿರೋದು. ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ನಿಮಗೆ 6mm ಪ್ಲೈವುಡ್ನ ಸರ್ ಓಕೆ ಸ್ಟ್ರೈಟ್ ಲೈನಾಗಿ ಕಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡಿಬಿಟ್ಟು ಸೈಡಲ್ಲೆಲ್ಲ ಪೇಂಟ್ ಮಾಡಿರೋದು ಸರ್. ಬಟ್ ಚೆನ್ನಾಗಿ ಬಂದಿದೆ ಸರ್ ಇದು. ಒಳ್ಳೆ ಐಡಿಯಾ ಇದು. ನಿಮ್ಗೆ ಇಲ್ಲಿ ಡೆಪ್ತ್ ಬರುತ್ತೆ ಸರ್. ಸಂಕನ್ ತರ ಬರುತ್ತೆ. ಬ್ಯಾಕ್ ಅಲ್ಲಿ ಪ್ರೊಫೈಲ್ ಲೈಟ್ಸ್, ಕೋಲೈಟ್ ಹಾಕ್ಬಿಟ್ರೆ ಒಳಗಡೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು ಏನಾದ್ರೂ ದೊಡ್ಡದಾಗಿ ಆಟ ಹಾಕಿದ್ರೆ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಪ್ಲಾನಿಂಗ್ ಅಲ್ಲಿ ಇದೆ ಸರ್. ಅದನ್ನು ಹಾಕ್ಬಿಟ್ಟು ಬೇಕಾದ್ರೆ ಮುಂದಿನ ವಿಡಿಯೋ ತೋರಿಸ್ಬಿಡೋಣ ಅಲ್ವಾ? ಇದೊಂದು ಪೆಲ್ಮೆಟ್ ಬಂದಿದೆ ಸರ್. ಫಾಲ್ ಸೀಲಿಂಗು ಜಸ್ಟ್ ನಿಮಗೆ ಎಲ್ಲಿ ಬೆಡ್ ಬರುತ್ತೆ ಅಷ್ಟಕ್ಕೆ ಮಾತ್ರ ತಗೊಂಡಿದ್ದೀರಾ? ಸಂಕನ್ ತರ ಕೊಟ್ಟು ಸರ್. ಈ ರೂಮ್ ನೋಡೋಣ. ಎಸ್, ಇದು ಕಿಡ್ಸ್ ಬೆಡ್ರೂಮ್ ಸರ್. ಕಿಡ್ಸ್ ಬೆಡ್ರೂಮ್. ಎಸ್. ಕಿಡ್ಸ್ ಬೆಡ್ರೂಮ್ಗೆ ಏನೇನು ಮಾಡಿದ್ದೀರಾ ಸಪ್ರೇಟ್ ಆಗಿ? ಸರ್ ಕಿಡ್ಸ್ ಬೆಡ್ರೂಮ್ಗೆ 2 ಸ್ಟಡಿ ಯೂನಿಟ್, ಒಂದು ಕಾಟ್ ಮತ್ತೆ ವಾಕಿನ್ ವಾರ್ಡ್ರೋಬ್, ಬೇ ವಾಚ್ ವಿಂಡೋ ಮಾಡಿದ್ದೀವಿ. ಫಸ್ಟ್ ಸ್ಟಡಿ ಯೂನಿಟ್ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸರ್ ಸ್ಟಡಿ ಯೂನಿಟ್ ಬಂದ್ಬಿಟ್ಟು ಇಬ್ರು ಮಕ್ಕಳಿದ್ದಾರೆ ಸರ್. ಅದಕ್ಕೆ ಇಬ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಕಡೆ ಒಂದು ಆ ಕಡೆ ಒಂದು ಮಾಡಿಬಿಟ್ಟು ನಿಮಗೆ ವಿತ್ ಅವ್ರಿಗೆ ಡ್ರಾಯರ್ಸ್ ಏನೇನು ಬೇಕು ಡ್ರಾಯರ್ಸ್ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಇದೆ ಅಲ್ವಾ? ಎಲ್ಲ ವ್ಯವಸ್ಥೆ ಇದೆ ವಿತ್ 3 ಶೆಲ್ಫ್ಸ್ ಇದೆ. ಲೆಜಸ್ 3 ತಗೊಂಡಿದ್ದೀರಾ? ಹೌದು. ಇಲ್ಲೂ ನಿಮಗೆ ಲೈಟ್ ಆಪ್ಷನ್ ಬರುತ್ತೆ. ಇಲ್ಲಿ ಲೈಟ್ ಮೇಲ್ಗಡೆ ಲೈಟ್ ಬರುತ್ತಾ ಇಲ್ಲಿ? ಓಕೆ. ಓ ಕರೆಕ್ಟ್, ಕೋಲೈಟ್ ಹಾಕಿದ್ದೀರಾ? ಕೋಲೈಟ್ ಬರುತ್ತೆ. ಅದ್ರ ಮೇಲ್ಗಡೆ ನಿಮಗೆ ಲಾಫ್ಟ್ ತರ, ಲಾಫ್ಟ್ ಕವರ್ ಮಾಡೋದು ಬೇಡ, ಲೆಡ್ಜ್ ತರ ಇರಲಿ, ಮಕ್ಕಳಿಗೆ ಇಷ್ಟ ಸಾಕಲ್ವಾ? ಸಾಕು ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಲ್ಲಿ 2-3 ಲೆಡ್ಜ್ ಹಾಕ್ಬಿಟ್ಟು ಸೇಮ್ ಅದೇ ತರ ಇಲ್ಲಿ ಮಸ್ಟ್ ಕಾಪಿ. ಸರ್ ಆಮೇಲೆ ಇದು ಇಲ್ಲಿ ಇದೇನು ಎಡ್ಜಸ್ ರೌಂಡ್ ತಗೊಂಡಿದ್ದೀರಾ ಇಲ್ಲಿ? ಸರ್ ಇದು ನಿಮಗೆ ಫ್ಲೆಕ್ಸಿ ಪ್ಲೈಯಲ್ಲಿ ಮಾಡಿರೋದು ಸರ್. ಮಕ್ಕಳಿಗೆ ಸ್ವಲ್ಪ ತಾಗಬಾರ್ದು ಅಂತ ಹೇಳ್ಬಿಟ್ಟು ಫ್ಲೆಕ್ಸಿ ಪ್ಲೈಯಲ್ಲಿ ಮಾಡಿರೋದು. ವಿಂಡೋ ತರ ಸರ್. ಚೆನ್ನಾಗಿ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಕುತ್ಕೊಳ್ಳಬಹುದು, ಹಿಂದ್ಗಡೆನೂ ಕುಶನ್ ಹಾಕೊಟ್ಟಿದ್ದೀರಾ. ನಿಮಗೆ ಹ್ಯಾಂಪಲ್ ಆಫ್ ಅಮೌಂಟ್ ಒಬ್ರು ಮಲ್ಕೊಳ್ಳಬಹುದು ಸರ್. 2 ಫೀಟ್ ಇದೆ ಇದು. ಕರೆಕ್ಟ್ ಸರ್, ಇದು ಚೆನ್ನಾಗಿ ಬಂದಿದೆ ಇದು. ಅಂಡ್ ಇಲ್ಲಿ ಫಾಲ್ ಸೀಲಿಂಗ್ ಹೆಂಗೆ, ಯಾವ ತರ ಮಾಡಿ ಸರ್? ಇದು ಅಷ್ಟೇ ಮಾಮೂಲಿ ಡೈನಿಂಗ್ ಮತ್ತೆ ಫಸ್ಟ್ ಫ್ಲೋರ್ ಲಿವಿಂಗ್ ಅಲ್ಲಿ ಯಾವ ತರ ಕಾನ್ಸೆಪ್ಟ್ ಇತ್ತು ಅದೇ ತರ ಮಾಡಿದೀವಿ. ಮತ್ತೆ ನಿಮ್ಗೆ ಬೆಡ್ಗೆ ಯಾವ ತರ ಮ್ಯಾಚ್ ಆಗ್ಬೇಕು ಆ ತರ ಕಾರ್ನರ್ಸ್ ತಗೊಂಡಿದೀವಿ ಸರ್. ಬೆಡ್ ಬಂದ್ಬಿಟ್ಟು ನಾರ್ಮಲ್ ಎಲ್ಲ ಲೋ ಹೈಟ್ ಕಾಟ್ಸ್. ಇದೇನು ಇಷ್ಟು ಬಂದಿದೆ ಇದು ಸರ್? ಆ ಕಡೆ ನಮಗೆ ತುಂಬಾ ಸ್ಪೇಸ್ ಇತ್ತು ಸರ್. ಓಕೆ. ಇಲ್ಲಿ ಸ್ಟಡಿ ಯೂನಿಟ್ ಮಾಡಬೇಕು ಅಂತ ಪ್ಲಾನ್ ಇತ್ತು. ಆ ಕಡೆ ಬಂದಿದ್ದ ಕಾರಣ ಈ ಕಡೆ ಜಸ್ಟ್ ಶೆಲ್ಫ್ ತರ ಲಾಂಗ್ ಆಗಿ ಬೆಡ್ ಸೈಡ್ ಟೇಬಲ್ ತರ ಹಾಕೊಂಡಿದ್ದೀರಾ. ಓಕೆ ಓಕೆ ಓಕೆ, ಚೆನ್ನಾಗಿದೆ ಇದು. ಇದು ಒಂದು ಪೆಲ್ಮೆಟ್ ಸರ್. ಹಾಗೆ ನಿಮಗೆ ಇಲ್ಲೊಂದು ಬಾಲ್ಕನಿ ಇದೆ. ಓಕೆ, ಬೆಸ್ಟ್ ಇದು. ಎಸ್, ಪ್ರತಿ ರೂಮ್ಗೂ ಒಂದೊಂದು ಬಾಲ್ಕನಿ ಸಿಗುತ್ತೆ. ಅದು ಪ್ಲೆಂಟಿ ಆಫ್ ಸ್ಪೇಸ್ ಇದೆ ಬಿಡಿ ಸರ್ ಇಲ್ಲಿ. ಇಲ್ಲಿ ಬಂಡ್ರೆ ಮ್ಯಾಕ್ಸ್ ಇಲ್ಲಿ ಸರ್. ಒಳ್ಳೆ ಐಡಿಯಾ ಬಿಡಿ ಸರ್, ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಇದೆ ಸರ್ ಇಲ್ಲಿ? ಎಲ್ಲ ರೂಮಲ್ಲೂ ವಾಕಿನ್ ವಾರ್ಡ್ರೋಬ್ ಸರ್. ಗೆಸ್ಟ್ ರೂಮಲ್ಲಿ ಒಂದು ಬಿಟ್ಟು. ಓಕೆ. ಈ ಲೈಟ್ಸ್ ಇರ್ಬೋದು, ವಾಲ್ ಕ್ಲಾಕ್, ಇವೆಲ್ಲ ನಿಮ್ಮ ಕಡೆ ಸಿಗುತ್ತೆ ಸರ್ ಇದು? ಎಸ್ ಸರ್, ಆಬ್ವಿಯಸ್ಲಿ ಸಿಗುತ್ತೆ. ಹೋಮ್ ಡೆಕೋರ್ಸ್ ಎಲ್ಲ ಏನೇನು ನೋಡ್ತಾ ಇದ್ದಾರೆ ಇದೆಲ್ಲ ಕ್ಲೈಂಟ್ಸ್ ಜೋಡಿಸಿರೋದು. ಇವಾಗ ನಾವು ಇಲ್ಲಿ ಡಕ್ಸ್ ಇರ್ಬೋದು, ಮತ್ತೆ ಇಲ್ಲಿ ನೋಡಿದ್ರೆ ಮೇಲ್ಗಡೆ ಲೈಟ್ ಬರುತ್ತೆ, ಅದು ಆ ಲೈಟು, ಮತ್ತೆ ಇಲ್ಲಿ ವರ್ಡ್ ಕ್ಲಾಕು, ಇದೆಲ್ಲ ನಮ್ಮ ಕಡೆಯಿಂದಲೇ ಸರ್. ಇದು ಕೂಡ ನಾವು ಹೋಮ್ ಸೆಂಟರ್ ಇಂದ ಪರ್ಚೇಸ್ ಮಾಡಿಬಿಟ್ಟೆ ಕೊಟ್ಟಿರೋದು. ಓಕೆ ಓಕೆ. ಸಜೆಸ್ಟ್ ಮಾಡ್ತೀರಾ ನೀವು? ಸಜೆಸ್ಟ್ ಮಾಡ್ತೀವಿ, ನಾವೇ ತಂದು ಕೊಡ್ತೀವಿ ಹೋಮ್ ಡೆಕೋರ್ಗೆ. ಓಕೆ ಓಕೆ ಓಕೆ.